ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ. ಸದ್ಯಕ್ಕೆ ಮನೇಲಿದ್ದೀನಿ, ಮನೇಲಿ ಯಾರೂ ಇಲ್ಲ, ಎಲ್ಲ ಮಂಡ್ಯ ಹೋಗವ್ರೆ ಊರಿಗೆ. ಮನೆಯಲ್ಲಿ ಯಾರೂ ಇಲ್ಲ, ಏನೋ ಅಡುಗೆ ಏನೋ ಮಾಡಿರ್ಬೇಕು ಮೋಸ್ಟ್ಲಿ. ಏನಾರು ಅಡುಗೆ ಮಾಡಿದ್ರೆ ತಿಂದು ಮನೆಯಲ್ಲೇ ತಿನ್ಕೊಂಡು ಬಿದ್ದಿರಂತ ಬಿಟ್ಟೋಗವ್ರೆ. ಚೀಟಿಂಗ್ ಕರ್ತಾ ಆಯ್ತು ನೋಡ್ಬೋದು. ಏನೋ ಮಾಡಿದ್ ನಮ್ಮಮ್ಮ, ಅನ್ನ ರೈಸು ಸಾಂಬಾರು ಏನೋ ಮಾಡಿರ್ಬೇಕು. ಈಗ ಸದ್ಯಕ್ಕೆ ಊರೊಳಗೆ ಹೋಗೋಣ, ನೋಡೋಣ ನಮ್ಮ ಹುಡುಗರೆಲ್ಲ ಏನು ಮಾಡ್ತಾರೆ, ಯಾರು ಸಿಗ್ತಾರೆ ಯಾರು ಬಿಡ್ತಾರೆ ನೋಡೋಣ. ಒಂದ್ಸತಿ ಸರ್ಕಲ್ ಕಡೆ ಒಂದು ಎಂಟ್ರಿ ಹಾಕ್ಬಿಟ್ಟು ನಮ್ಮದೊಂದು ಅಟೆಂಡೆನ್ಸ್ ಹಾಕ್ಬಿಟ್ಟು ಬರ್ಬೇಕು ನಮ್ಮ ಸರ್ಕಲಿಗೆ. ಈಗ ಸದ್ಯಕ್ಕೆ ನಮ್ಮೂರಲ್ಲಿ ನಮ್ಮ ರಘುಣ್ಣವ್ರು ಸಿಕ್ಕಾರೆ. ಲಕ್ಕಿ ಬಾಯ್ ರಘು ಅಂತ ಇವ್ರ ಹೆಸರು. ಲಕ್ಕಿ ಪಿಕ್ಚರ್ ರಿಲೀಸ್ ಆಗಿ 10 ವರ್ಷ ಆದ್ರೂ ಆ ಟ್ರೆಂಡ್ನ ಇನ್ನೂ ಕಂಟಿನ್ಯೂ ಮಾಡ್ತಾರೆ. ನಮ್ಮ ರಘುಣ್ಣಂಗೆ ಒಂದು ಧನ್ಯವಾದ ಹೇಳ್ಬೇಕಣ್ಣ. ಹೆಂಗ್ ಮೇಂಟೈನ್ ಮಾಡ್ತಾ ಇದೀಯ ಅಣ್ಣ ಇದನ್ನೆಲ್ಲ? ನಾನು ಎಷ್ಟು ಫ್ಯಾನ್ ಅಣ್ಣ, ಎಷ್ಟು ಫ್ಯಾನ್ ಆಗಿರೋದಕ್ಕ? ಅದು ಹೌದು ಹೌದು. ಹಂಗಾಗಿ 10 ವರ್ಷದಿಂದ ಹಿಂಗೆ ಮೇಂಟೈನ್ ಮಾಡ್ತಾ ಇದೆಯಾ? ಹೌದು. ಸರಿ, ನೋಡ್ಬೋದು ನಮ್ಮ ರಘು ಅಣ್ಣ. ಏನೋ ಒಂಥರ ಖುಷಿ ಅಣ್ಣ ನೀನು ನೋಡ್ತಾ ಇದ್ರೆ ನಂಗೆ ಅವಾಗ ಅವಾಗ. ಅದೆಲ್ಲ ಅಣ್ಣ ಟ್ರೆಂಡಿಂಗ್ ಮಾತ್ರ ಇನ್ನೂ ಹಂಗೆ ಬಿಟ್ಟಿಲ್ಲ, ಒಳ್ಳೆ ಕಳ್ಳಿ ಪಡ್ತಂಗೆ ಇದೆ ನಿಜವಾಗ್ಲು. ಏನಮ್ಮ ಕಟ್ತಾನೆ ನನಗೆ, ಯಾಕೆ ನೀವು ಸ್ಕೂಲ್ ಯೂನಿಫಾರ್ಮ್ ಅಂತ ಹಾಕೊಂಡವನೆ. ಆದರೆ ನನಗೇನೋ ಡೌಟ್, ಒಂದು ಸ್ಕೂಲ್ಗೆ ಹೋಯ್ತಾನೆ ಅನ್ನೋದು. ಮಗ ನಿಜ ಹೇಳು, ಸ್ಕೂಲ್ಗೆ ಹೋಯ್ತೀಯ ಇಲ್ಲ? ಹಾಂ, ಎಷ್ಟನೇ ಕ್ಲಾಸ್ ಈಗ? 9ನೇ ಕ್ಲಾಸ್. ಹಂಗಾರೆ ಏನು ಬಿಡಲ್ಲ, 1ರಿಂದ 9ನೇ ಕ್ಲಾಸ್ ತನಕ ಅವರೇ ಪಾಸ್ ಮಾಡ್ತಾರೆ, ತಲೆ ಕೆಡ್ಸ್ಕೊಬೇಡ. 10ನೇ ಕ್ಲಾಸ್ ಒಂದು ಓದಲ್ಲ ಸಾಕು. ಹಾಂ, ಕಟ್ತಾನೆ 10ನೇ ಕ್ಲಾಸ್ ಒಂದು ಓದ್ ಮಗ ಸಾಕು. 9ನೇ ಕ್ಲಾಸ್ವರೆಗೂ ಅವರೇ ಪಾಸ್ ಮಾಡ್ತಾರೆ. ನೀನು ಬೇಡ ಬೇಡ ಅನ್ನು ಅವರೇ ಪಾಸ್ ಮಾಡ್ತಾ ಇರ್ತಾರೆ. ಬೇಕಾದ್ರೆ ನೀನು ತಲೆನೇ ಕೆಡ್ಸ್ಕೊಬೇಡ. ಅದು ಗೌರ್ಮೆಂಟ್ ಸ್ಕೂಲ್ ಪವರ್ ಅಂದರೆ, ಗೊತ್ತಾಯ್ತಾ? ಹಾಂ, ಏನಂತೀಯ? ನಿಜ ಹೇಳಲೇ. ಕರೆಕ್ಟಾಗಿ ಈಗ ನಮ್ಮ ಪಂಚಾಯತಿ ಪರಮೇಶ್ವರ್ ಮನೆ ತಗೊಂಡು ಬಂದಿದ್ದೀವಿ. ಅವ್ರು ಮಿಸ್ಸಸ್ ಇಲ್ಲೇ ಕೂತವ್ರೆ. ಚಂದ್ರಕ್ಕ, ಏನು ಸಮಾಚಾರ? ಯಾಕೆ ಸೈಲೆಂಟ್ ಆಗ್ಬಿಟ್ಟಿದ್ದೆ? ಏನು ಮ್ಯಾಟ್ರು? ಏನೆಲ್ಲ ತೊಳೆದು ನೀರು ಹಾಕಿ ಥೂ ನಾವು ಬಂದು ಕುತ್ಕೊಂತೀವಿ ಅಂತಲೇ ಹಿಂಗೆ ಮಾಡ್ತೀನಪ್ಪಲ್ಲ ನೀನು. ಕರೆಕ್ಟಾಗಿ ಹೇಳು, ಏನಕ್ಕ ನಮ್ಮ ಮೇಲೆ ಇಷ್ಟೊಂದು ಹೊಟ್ಟೆ ಉರಿ ನಿನಗೆ? ಹಾಂ, ಏನು ರಘುಣ? ಏನು ಕೇಳಲ್ಲಿ ನಮ್ಮ ಚಂದ್ರಕ್ಕನ ಕೇಳಲ್ಲಿ. ಚಂದ್ರಕ್ಕ, ನಮ್ಮ ಪಂಚಾಯತಿ ಪರಮೇಶ್ ಇಲ್ಲೇ? ಹಾಂ, ಏನು ಕುರಿಗ? ಪರಮೇಶಿನೂ ಇಲ್ಲ, ನಮ್ಮ ಯಜಮಾನ್ರು ಇಲ್ಲ ಇವತ್ತು. ಯಜಮಾನ್ರು ಎಲ್ಲ ಹೊರಗಡೆ ಹೋಗೋರೆ, ಬರ್ತಾರೆ ಇನ್ನೇನು ಈಗ. ಚಂದ್ರಕ್ಕ, ನಮ್ಮ ಮನೇಲಿ ಇವತ್ತು ನನ್ನನ್ನು ಬಿಟ್ಟು ಹೋಗ್ಬಿಟ್ಟು ಇದಕ್ಕೆ ಹೋಗ್ಬಿಟ್ಟಿಯಾರೆ, ಮಂಡ್ಯಕ್ಕೆ ಹೋಗ್ಬಿಟ್ಟಿಯಾರೆ. ಒಬ್ಬನೇ ಇಲ್ಲಿ ಮನೆ ತಗೋ ಇರು ಅಂತ. ಫುಲ್ಲು ಬೇಜಾರು ಇವತ್ತು. ಅಡುಗೆ ಮಾಡಿ ಅದೇ ನಿಮ್ಮ ಮನೆಗೆ ಊಟಕ್ಕೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಂ ಅಕ್ಕ, ಒಂದು ಟೈಮ್ ಊಟ ಕೊಡಕ್ಕ? ಯಪ್ಪ, ಏನು ಜನ ಗುರು ನಮ್ಮ ನೇರ್ಲಿಕೆರೆಯಲ್ಲಿ. ಹಾಂ, ಒಂದು ಅಂಗಡಿ ಏನೋ ಮಾಲಾ ಫೇಶಿಯ ಅಂತ ಒಂದು ಅಂಗಡಿ ಇಟ್ಕೊಂಡು ನೀವು. ಮಾಲಾ ಫೇಶಿಯ ಕಣ ಇದು, ಲೇ ನೇರ್ಲಿಕೆರೆ ಏಷ್ಯಾ ಇದು. ನಮ್ಮ ಪಂಚಾಯತಿ ಪರಮೇಶ್ವರ್ ಅಂಗಡಿ ಅಂದ್ರೆ ಸುಮ್ಮನೆನಾ? ಏನು ಚಂದ್ರಕ್ಕ? ನಮ್ಮ ಅಕ್ಕ, ನಾವು ದಿನ ವ್ಯಾಪಾರ ಬಂದು ಮಾಡ್ತೀವಿ ತಾನೆ ನಿನಗೆ. ಸದ್ಯಕ್ಕಂತ ಈಗ ಮನೇಲಿದ್ದೀನಿ, ಮನೇಲಿ ಯಾರೂ ಇಲ್ಲ, ಎಲ್ಲ ಊರಿಗೆ ಹೋಗಿದ್ದಾರೆ. ಈಗ ಹಂಗೆ ಒಂದು ಸರ್ಕಲ್ ಕಡೆ ಒಂದು ರೌಂಡ್ ಹಾಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಬರೋದಷ್ಟೇ, ಇನ್ನೇನಿಲ್ಲ. ಈಗ ಬೀಗ ಹಾಕೊಂಡು ಒಂದು ನಿಮಿಷ ಬೀಗ ಹಾಕ್ಬಿಡ್ತೀನಿ. ಬೀಗ ಹಾಕಿ ಬೀಗನೆಲ್ಲ ಇಟ್ಟು ಸರ್ಕಲ್ ಕಡೆ ಯಾರಿದ್ದಾರೆ ಹುಡುಗರು ಆರಾಮ ಮಾತಾಡ್ಸ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಬರೋಣ ಬನ್ನಿ. ನಮ್ಮ ಪಂಚಾಯತಿ ಪರಮೇಶಿ ಬೆಳಗ್ಗೆಯಿಂದ ಸಿಕ್ಕಿಲ್ಲ, ಅವ್ರನ್ನ ಫಸ್ಟ್ ಮಾತಾಡ್ಸ್ಕೊಬೇಕೀಗ. ನಮ್ಮ ಪಂಚಾಯತಿ ಪರಮೇಶಿ, ನಮ್ಮ ಯಜಮಾನ್ರು ಇಬ್ಬರು ಬೆಳಗ್ಗೆಯಿಂದ ನಾನು ನೋಡೇ ಇಲ್ಲ. ಅವ್ರನ್ನ ಮಾತಾಡ್ಸ್ಕೊಂಡ್ಬಿಡ್ಬತ್ತೀನಿ ನೋಡೋಣ. ಸದ್ಯಕ್ಕೆ ಈಗ ನಮ್ಮ ನೋಡಿಲ್ಲಿ ನಮ್ಮ ರಂಗಣ್ಣವ್ರು, ನಮ್ಮ ಶ್ರೀ ತುಂಬ ದಿನ ಆಯಿತು ಶ್ರೀ, ನೀನು ನನಗೆ ಯಾಕೋ ಸಿಗ್ತಲ್ಲ ಶ್ರೀ ಸರಿಯಾಗಿ. ನೀನು ಬೆಳಗ್ಗೆಯಿಂದ ಅಂಗಡಿಲಿ ಇದ್ದಾನೆ, 1 ರೂಪಾಯಿ ವ್ಯಾಪಾರ ಮಾಡಿಲ್ಲ. ಆದರೆ ಮಾಡಿದ್ದೆ ಶ್ರೀ, ನಿಜ ಹೇಳು ಶ್ರೀ. ನಮಗೆ ಕೊಡ್ದಲ್ಲ ಸಾಲ, ಇನ್ನು ಯಾರಿಗೆ ಕೊಡ್ತೀವಿ ಹೇಳಿ? ಕಮ್ಮಿ ಮಾಡಿ ಶ್ರೀ. ಕೇಳಿಸಲ್ಲ, ನಿಜ ಕೇಳಿಸಲ್ಲ. ನಿಜ ಹೇಳು, ನಮಗೆ ಸಾಲ ಕೊಡೋದಲ್ಲ, ಇನ್ನು ಯಾರಿಗೆ ಕೊಡ್ತೀವಿ ಹೇಳಪ್ಪ? ಏನು ರಂಗಣ್ಣ, ಕರೆಕ್ಟ್ ತಾನೆ? ನಮ್ಮ ಮನೆ ಇಲ್ಲೇ ಐತೆ ಕಣ, ನೀ ಸರ್ಕಲಲ್ಲಿ ಏನೋ ನಮ್ಗೆ ಸಾಲ ಕೇಳ ರೈಟ್ಸ್ ಐತೆ. ಏನೋ ಜೊತೆ ನಿಜ ತಾನೆ? ಇನ್ನು ನಮಗೆ ಸಾಲ ಕೊಡ್ದಲ್ಲ, ಇನ್ನು ಯಾರಿಗೆ ಸಾಲ ಕೊಡ್ಬೇಕಪ್ಪ? ಹಾಂ ಹಾಂ,
ಬ್ರೆಡ್ ಇಲ್ಲ ಮಗ, ಲೋ ಕ್ವಾಲಿಟಿ ಬ್ರೆಡ್ ಇದು ಲೋ ಕ್ವಾಲಿಟಿ ಮಗ, ಬೇಡ ಚಿತ್ತು ನಿಜ. ಏನು ರಂಗಣ ಇವ್ರ ಅಂಗಡಿ ಚೆನ್ನಾಗಿರುತ್ತಾ ಏನಾದ್ರು ತಿಂಡಿ ತಗೊಂಡ್ರೆ? ನನಗೇನೋ ಡೌಟ್ ಅಪ್ಪ ನೋಡಿ, ಸೌಂಡ್ ಬೇಕು ಅಂತಾನೆ ಜಾಸ್ತಿ ಕೊಡ್ತಾವನೆ. ಶ್ರೀ ನೀನು ಡೌನ್ ನನ್ನ ಜೊತೆ ಓಡ್ ಬಂದ್ಲೆ, ನೀನು ಡೌನ್ ನನ್ನ ಜೊತೆ ಓಡ್ ಬಂದ್ರೆ ಏನು ಮಾಡ್ತೀಯ? ಏನು ಶ್ರೀ ಮಗ? ಅಲ್ಲ ನೀನೇನಾದ್ರೂ ಆಗ್ತೀನಿ, ನೀನು ತಲೆ ಕೆಡ್ಸ್ಕೊಬೇಡ. ಶ್ರೀ ನನ್ನ ಜೊತೆ ಓಡ್ ಬಂದ್ರೆ ಏನು ಮಾಡ್ತೀಯಪ್ಪ? ಮದ್ವೆ ಆಗೋ, ಮಾಡ್ತೀವಿ ನೋಡಲಿ ಮಗ, ಲೋ ಕ್ವಾಲಿಟಿ ಬೆಡ್ ತಗೊಂಡೋಗ್ತಾ ಕಣ ಅಂಗಡಿಯಿಂದ. ನಾಯಿಗೆ ಹಾಕಕ್ಕಾದ್ರೆ ತಗೊಂಡೋಗು. ಹಾಂ, ಇವ್ರ ಅಂಗಡಿಲಿ ಮನುಷ್ಯರು ತಿನ್ನೋದೇನು ಇಲ್ಲ ಮಗ. ಶ್ರೀ ಹೇಳು ಶ್ರೀ. ನವೀನವ್ರ ಮನೆ ತಗೊಂಡು ಬಂದಿದ್ದೀನಿ, ಯಜಮಾನ್ರಲ್ಲಿ ಕೂತವ್ರೆ. ನಮ್ಮ ನವೀನ ಎವಿ ಗಾಡಿ ತೊಗೊಂಡು ಸುಸ್ತಾಗಿ ಪಾಪ ಇಲ್ಲಿ ನೋಡಿರಿ. ಯಾರು ಯಜಮಾನ್ರಲ್ಲ ಕಣವ್ರು, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಎಲೆಕ್ಷನ್ ಹಣ ಅನೌನ್ಸ್ಮೆಂಟ್ ಆಯ್ತು. ಏನಂತ ಅದಕ್ಕೆ ಎಲ್ಲರೂ ಓಟ್ ಹಾಕಿದ್ರಿ. ತಿಂಗಳು ಟೈಮ್ ಆಯ್ತು ನಿನಗೆ ಓಟ್ ಹಾಕೋಕೆ. ಅಲ್ಲಿವರೆಗೂ ನೀನು ಏನಾರ ಗಂಡು ಮಕ್ಳಿಗೆ ಏನಾರ ಇದಿದ್ಯಾ? 5 ಪಂಚ ಗ್ಯಾರಂಟಿನ ಮಹಿಳೆಯರಿಗೆ ಬಸ್ಸು. ಮಹಿಳೆಯರಿಗೆ ಆಲ್ರೆಡಿ ಬಸ್ ಐತಣ. ಇನ್ನಿಂದ ನಮಗೆ ಹುಡುಗರಿಗೆ ಏನಾರ ಮಾಡ್ಬೇಕಣ. ಪ್ರೈವೇಟ್ ಬಸ್ಸಿಗೆ ಪ್ರೈವೇಟ್ ಬಸ್ ಎಲ್ಲ ಕೊಡಲ್ಲ, ಗೌರ್ಮೆಂಟ್ ಬಸ್ಸಲ್ಲೇ ನಮ್ಗೆ ಏನಾರ ಒಂದು 4 ಸೀಟಾರ ಬಿಡ್ರಿ ಗಂಡು ಮಕ್ಳಿಗೆ ಅಂತ ಹೇಳ್ಬೇಕು ನೀನು. ಎಲ್ಲ ಸೀಟಲ್ಲೂ ಬರೀ ಹೆಣ್ಮಕ್ಳ ಕೂತಿರ್ತಾರೆ. ಈ ಗಂಡು ಮಕ್ಳಿಗೆ ಫ್ರೀ ಬಸ್ ಮಾಡಂತ. ಗಂಡು ಮಕ್ಳಿಗೆ ಯಜಮಾನ್ರಿಗೆ ಏನಿಲ್ಲ. ಹತ್ರ ಬಂದೈತೆ ಗ್ರಾಮ ಪಂಚಾಯತ್, ಇದು ಅನೌನ್ಸ್ಮೆಂಟ್ ಆಗೈತೆ ಡೇಟು. ಹಾಂ, ಆದರೆ ಇವ್ರೇನ್ರಿ ಪಂಚ ಗ್ಯಾರಂಟಿ ಅಂದ್ಬಿಟ್ಟು ಏನು ಗಂಡು ಮಕ್ಳಿಗೆಲ್ಲ ಫ್ರೀ ಅದು ಇದು ಅಂತಾರೆ. ನಿಜ ಆಗುತ್ತಾ? ಹಾಂ, ಇವರೇ ಕ್ಯಾಂಡಿಡೇಟಾ? ಆಪೋಸಿಟ್ ಕ್ಯಾಂಡಿಡೇಟ್ ಥರನೇ ಬಂದು ನೀನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಲ್ಲಣ್ಣ. ಯಜಮಾನ್ರೆ, ಜೀವನದಲ್ಲಿ ಸೋಲು ಅನ್ನೋದು ಕಾಮನ್ನು ಆಯ್ತಾ. ಅದು ಮುಂದೆ ನೋಡ್ಸ್ಕೊಂಡು ಹೋಗ್ತಾ ಇರಬೇಕು, ಅದೇ ಜೀವನ. ಕರೆಕ್ಟ್ ತಾನೆ? ನಿಜ ತಾನೆ? ನನಗ್ ಬುದ್ಧಿ ಹೇಳ್ಬೇಡ, ನೀನ್ ಕಲ್ತ್ಕೋ. ಗಣೇಶಣ್ಣ ಹೆಂಗೈತೆ? ನಮ್ಮ ಯಜಮಾನ್ರನ್ ಮಾತ್ರ ಯಾರೇ ಬರ್ಲಿ ಮಾತಲ್ಲಿ ಮಾತ್ರ ಸೋಲ್ಸಕ್ಕಾಗಲ್ಲ. ಅಲ್ಲ, ಇವ್ರು ಏನ್ ದುಡ್ಡು ಕಟ್ಟಿಯಾರಪ್ಪ, ದುಡ್ಡು ಖರ್ಚು ಮಾಡಿದ್ರು, ಅದೆಲ್ಲ ಮಾಡಿದ್ರು. ಗೌರ್ಮೆಂಟ್ ಲೋನ್, ಕೊಟ್ಟಿಗೆ ಲೋನ್, ಕುರಿ ಲೋನ್ ಎಲ್ಲ ನಾಟಕ. ಅದೆಲ್ಲ ಚೆನ್ನಾಗಿ ಕುಮಾರ ನಾಮಿನೇಷನ್ ಹಾಕಕ್ ಹೋದ ಮಂಡಲಿಗೆ, ಒಬ್ನೇ ಒಬ್ಬ ಹೋದ. ಓಟಿವ್ರಿ ಹಂಗೆ ಜನ ಬಾರಿ ಕಷ್ಟ ರೀ, ಯಾವನೂ ಇಲ್ಲ. ಯಜಮಾನ್ರೆ, ನೀವು ಒಂದ್ಸತಿ ಎಲೆಕ್ಷನ್ ನಿಂತಿದ್ರಲ್ಲ? ನಾವು ನಿಂತಿಲ್ಲಪ್ಪ, ನಿಂತ್ರೆ ಇನ್ನಾಗಿರೋದು. ಜನ ಬಲ ಐತೆ ಯಜಮಾನ್ರಿಗೆ ಅಣ್ಣ, ನಿಜ. ಆಮೇಲೆ ಖರ್ಚು ಮಾಡೋಣ ಮುಖ್ಯಮಂತ್ರಿ ಅಂತಾರೆ. ಯಜಮಾನ್ರೆ, ಏನೇಂದ್ರು ಎಲೆಕ್ಷನ್ ನೋಟ್ ಕೊಟ್ರೇನೆ ಓಟು. ಈ ಮಂಡಲ್ ಸಿಕ್ಕಲ್ಲ, ಮನೆಗೆ 1,000 ಕೊಟ್ಬಿಟ್ಟು ಸಾಕು. ಮಂಡಲ್ಲಿ ಸಿಕ್ಕಲ್ಲ. ಏನು ಅದೆಲ್ಲ ಸಂಬಳ ಸಿಗುತ್ತಲ್ಲ. ಏನ್ ಸಂಬಳ? ಹೋಗ 4,000 ತಿಂಗಳ ಮಾಡ್ಕೊಳ್ಳಿ, ಬೇಡ. ಆಮೇಲೆ ಅಧ್ಯಕ್ಷ ಆದವ್ರಿಗೆ 8,000. ನಮಗ್ ಬೇಡ ರೀ ಸಾವಸ. ಅಂದ್ರ ಒಂದ್ಸತಿ ಅಣ್ಣ ನೀನ್ ಎಲೆಕ್ಷನ್ ನಿಂತಿದಲ್ಲ ಅಷ್ಟಾಕ್ ನಮಗೆ. ಈ ಸತಿನೂ ಅದೇ ಗುರ್ತ ಗಣೇಶಣ್ಣ? ಅದೇ ಗುರ್ತು. ಗಣೇಶಣ್ಣ 20 ಓಟ್ ಬಂದಿದ್ವು. 20 ಓಟೇ ಡಿಫ್ರೆನ್ಸ್. ಇನ್ನು 20 ಓಟ್ ಬಿದ್ದಿರಲ್ಲ, ಇನ್ನೊಂದು ಕ್ಯಾಂಡಿಡೇಟ್ ಗೆದ್ಬಿಟ್ಟಿರೋದು. ಈ ಸತಿ 40. ಈ ಸತಿ 40 ತಗೊಳ್ತೀನಿ. ಒಟ್ಟು ಪ್ರಯತ್ನ ಪಡ್ತಾನೆ ಇರ್ತಾರೆ, ಗೆಲ್ಲೋವರೆಗೂ ಪ್ರಯತ್ನ ಮಾಡ್ತಾ ಇರೋದು. ಏನ್ ಖರ್ಚು ಮಾಡಿಲ್ಲ, ಏನಿಲ್ಲ. ಇನ್ನು ಅವರೇ ದುಡ್ಡು ಕೊಟ್ಟು ಹೋದ್ರು ಆಪೋಸಿಟ್ ಕ್ಯಾಂಡಿಡೇಟ್ ಅವರು. ನಿನ್ ಓಟ್ ವಾಪಸ್ ತಗೋ ಅಂತ ಹೇಳಿ ಅವರೇ 20,000 ದುಡ್ಡು ಕೊಟ್ಟು ಹೋಗ್ಯಾರೆ. ಅಣ್ಣ, ಯಜಮಾನ್ರು ನಿಂತ್ರೆ ಓಟ್ ಬೀಳ್ತಾವಣ್ಣ? ಯಜಮಾನ್ರು ನಿಂತ್ರೆ? ಹಾ, ಹೌದಾ?
ಚೆನ್ನಾಗಿ ಗೊತ್ತು ಎಲ್ಲಿ ಓಟೋದಂತ ಯಜಮಾನ್ರೆ ಒಂದ್ಸತಿ ಟ್ರೈ ಮಾಡ್ರಿ. ಹೇಳ್ತಿಲ್ಲ ಪ್ರಪಂಚಕ್ಕೆ ಎಲ್ಲಾನು ಓಟು ಹಿಂಗ್ ಮಾಡಕ್ ಎಂಡ ಕುಡಿಯೋ ಪೂಜಾರಿನೇ ಬೇಕು ಹೇಳ್ತಿನ ಪ್ರಪಂಚಕ್ಕೆ. ಹಂಗೆ ಇಲ್ಲ ಅನ್ಪಣಕ್ಕ ಒಂದ್ಸತಿನಾರ ಯಜಮಾನ್ರೆ ನಿಂತ್ಕೋಬೇಕು ಎಲೆಕ್ಷನ್ಗೆ. ಅದೇ ನಮ್ಮ ಎಲ್ರಿಗೂ ಆಸೆ ಇರೋದು ಅದೇ. ಯಜಮಾನ್ರೆ ಅಪ್ಪ ನೀನು ಅದೇನೋ ಮುಖ್ಯ ನಿಜವಾಗ್ಲೂ ಒಂದ್ಸತಿ ನಮಗೋಸ್ಕರ ಒಂದ್ಸತಿ ಎಲೆಕ್ಷನ್ಗೆ ಬೇಡ ಅಂತೀರಾ? ನಿಜ ಬೇಡ? ಏನೋ ನಿಮ್ಮ ಅಪ್ಪ ಎದುರುತ್ ಕಾಣಲ್ಲ ನಿಜ ಕಂಡ್ಲ ಎದುರುತ್ ಕಂಡ್ಲ. ಚಿಕ್ಕಮಂಗ್ಳೂರ್ಗೆ ಬೇರೆ ಹೋಗ್ಬಿಟ್ಟು ಬಂದೇನೆ, ಅಲ್ಲೇ ಅದರ ನೋಡ್ಕಿಡ್ಕೊಂಡ್ ಬಂದೇನೆ, ನಂಗೆ ಗೊತ್ತಿಲ್ಲಲ್ಲ. ಅಕ್ಕ ಅಲ್ದಮ್ಮನ ಬೀದಿಲಿ ಇದು ಮಾಡಿ ಬಂದೇನೆ, ನಿಜಾನಕ್ಕ? ಹೂವು ಮುಡ್ಸ್ ಬಂದೇನಂತೆ, ನಿಜಾನ? ಹಾಂ ಹೆಣ್ಣು ನೋಡಿ ಲವ್ ಮಾಡ್ತಾನ? ಏನೋ ಬೇರೆ ಇದು ಬೇರೆ ಮಾಡ್ತಾ ಇದ್ದಾನೆ ಹುಡುಗ. ಅಕ್ಕ ನಾವ್ ಎಲ್ಲೇ ಹೋಗ್ಲಿ ಅಕ್ಕ ಭದ್ರಾವತಿಲಿ ಅವ್ನು ನಮಗೆ ಕರ್ಕ ಬರೋದೇ ಅಳ್ದಮ್ಮನ ಬೀದಿ ಹಸಿಂದ. ಅದೇನು ನೋಡಿದಾನೆ ಗೊತ್ತಿಲ್ಲ, ಅಳ್ದಮ್ಮನ ಬೀದಿಲಿ ಅವ್ನು ಅಲ್ಲಿಂದನೇ ಬರ್ತಾನೆ, ಅಲ್ಲಿಂದನೇ ಹೋಗ್ತಾನೆ. ಇಂಥ ಪ್ಲಾನ್ ಎಲ್ಲ ಇಟ್ಕೊಂಡಿದ್ದಲ್ಲ. ಈಗ ಸದ್ಯಕ್ಕೆ ನಮ್ಮ ಅಧ್ಯಕ್ಷರ ಅಂಗಡಿ ತಕ ಬಂದಿದ್ದೀವಿ. ಅವ್ರ ಮಿಸ್ಸಸ್ಸು ಅಂಗಡಿಲಿ ಫುಲ್ ವ್ಯಾಪಾರ ಜೋರಾಗಿ ಮಾಡ್ತವ್ರೆ. ಅಕ್ಕ ನಿಮ್ಮ ಯಜಮಾನ್ರಿ ಸತ್ಯ ಅಕ್ಕ ಎಲೆಕ್ಷನ್ ನಿಂತ್ಕೋತವ್ರೆ, ನಿಮ್ಮ ಅನಿಸಿಕೆ ಏನಕ್ಕ ಇದ್ರ ಬಗ್ಗೆ ಹೇಳಕ್ಕ? ಮಗ ಇವ್ರದ್ದು ಏನು ಮಗ ಡೈರಿ ಇನ್ನು ಮಾಲಿನ ಡೈರಿ ಸೆಕ್ರೆಟ್ರಿ ಇವರು. ಹಸ್ಬೆಂಡ್ ಬಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಅಧ್ಯಕ್ಷರೇ ಈ ಸತಿ ಏನು ರೀ ಹುಡುಗರು ನೋಡಿಲಿ, ಹುಡುಗರು ನನಗೂ ಅವನು ನಿಂತ್ಕೊತೀನಿ, ನಂದು ಚಿಹ್ನೆ ವಜ್ರ ಬೇಕು ಅಂತೀನಿ, ಬಿಟ್ಕೊಟ್ಬಿಡ್ತೀರಾ ನಿಮ್ಮ ಗುರ್ತು? ನಾನು ವಜ್ರದ ಗುರ್ತು ನಿನಗೆ ಬಿಟ್ಕೊಡ್ತೀನಿ, ಒಂದು 5,000 ಕೊಟ್ಟು ಹೇಳ್ತಿ. ಮತ್ತೆ ನೀನು ಎಲೆಕ್ಷನ್ ನಿಂತ್ಕೊತೀಯಾ? ಗುರ್ತು ಕೊಡ್ತೀನಿ ಅಧ್ಯಕ್ಷರೇ, ಕೊಟ್ಬಿಟ್ರಿ ಅತ್ಲಿಗೆ ನಿಮ್ಮ ಗುರ್ತು. ವಜ್ರದ ಗುರ್ತು ಅಜ್ಜ ಹಿಂಗೆ ಬಿಟ್ಕೊಟ್ಬಿಡ್ತೀನಿ. ಅಣ್ಣ ಇವು ನಿನ್ಗಾಲೆ ಈಗ ನೋಡು ಎಷ್ಟು 50 ವರ್ಷನಾ ಸಾಕು ನೋಡು. ಇವನು ಇನ್ನು 25 ವರ್ಷದ ಹುಡುಗ ನಿಂತ್ಕತಾನೆ ಬಿಡು ಒಂದ್ಸತಿ. ಆಡಳಿತ ಮಾಡಿದ್ದೀರಾ, ಒಂದು ಸ್ವಲ್ಪ ಸಾಥ್ ಕೊಡ್ರಿ. ನಿಮ್ಮ ಎಕ್ಸ್ಪೀರಿಯನ್ಸ್ನ ಹೇಳ್ರಿ ನಮಗೆ. ಏನೋ ಅದೆಯಾ ಆ ರೀತಿ ಅವ್ನು ನಡ್ಕೊಂಡು ಹೋಯ್ತಾನೆ. ನಿಜ ಹೇಳು. ಏನಂತೀರಾ ಹೇಳ್ರಿ ಅತ್ತಗೆ. ಬಿಟ್ಕೊಡ್ತೀನಿ, ಒಂದು 5,000 ಬರೀ ಬಿಡ್ಕೊಡೋದಲ್ಲ ಸಾಕು. ನೀನು ಜೋರಾಗಿ ಹೇಳ್ಬೇಕು, ಎಷ್ಟು ಬೇಕು ಏನು ಅಂತ ಜೋರಾಗಿ ಹೇಳು. ವಜ್ರದ ಗುರ್ತನ ಬಿಟ್ಕೊಡ್ತೀನಿ, 5,000 ದುಡ್ಡು ಕೊಟ್ಬಿಡು. ನಮ್ಮಂತರಿಗೆ ಬಿಟ್ಕೊಡೋದಲ್ಲ, ಹುಡುಗರಿಗೆ ಒಂದು 5,000 ಎಲ್ಲ ಕೇಳಬೇಡ, ಒಂದು 500 ರೂಪಾಯಿ ಕೇಳು. ಕೊಡಪ್ಪ, ಒಂದು 2 ದಿನ ಖರ್ಚಿಗೆ ಆಗಲಿ. फिर से आ गए रे बाबा, इधर जहर खाने का पैसा नहीं है, तू जा रे जा. ಅಷ್ಟೇ ಸಹಕಾರ. ನೀನು ಹಿಂದೆ ಬಂದು ಜೈಕಾರ ಹಾಕ್ಬೇಕು, ವೋಟ್ ಹಾಕ್ರಿ ಅಂತ ಹೇಳ್ಬೇಕು, ಎಲ್ಲ ಹೇಳ್ಬೇಕು ನೀನು. ನಿಂದು ಓಡಾಡ್ತಾ ಇರ್ತೀವಿ, ಸ್ವಲ್ಪ ಖರ್ಚು ನೋಡ್ಕೊ ಅಷ್ಟೇ. ಅಂಟಿ ಏನೋ ಹೇಳ್ತಾ ಐತೆ ಅಣ್ಣ, ಇದು ಅಡಿಕೆ ಎಷ್ಟು ಕ್ವಿಂಟಲ್ ಆಯ್ತು? ಯಾರೋ ಗುಂಡಾಗ ಹೋಯ್ತಾನೆ ಫಸ್ಟ್. ಹೆಂಗಿರ ಮಗ ಅದು ವಜ್ರ ಗುಟ್ ಬಂದು ಫಸ್ಟಿಗೆ ಇರುತ್ತಂತೆ, ಆಯ್ತಾ? ಯಾರು ಬರ್ತಾರೆ ಫಸ್ಟಿಗೆ ಹೊತ್ತಿಸ್ಬಿಡು ಅಲ್ಲೇ. ಮಂಜಕ್ಕ ಇಲ್ಲಿ ಇರುತ್ತೆ, ಹೇಳಿಕೆ ಟೈಮಲ್ಲಿ ಮಂಜಾಕಂಗ್ ಒಂದು ಹೂವಿನಾರ ಕೊಟ್ಟು ಕಳ್ಸೋಣ. ನಿಮ್ಮ ಅಧ್ಯಕ್ಷರು ಗೆದ್ದಿದ್ದಾರೆ ತಗೊಳ್ರಿ. ಅದೆಲ್ಲ ಪ್ರಿಪೇರ್ ಮಾಡ್ಕೋಬೇಕಲ್ಲ, ಪಟಾಕಿ ಹಾರ. ಅಣ್ಣ ಅವತ್ತು ಹುಡುಗರಿಗೆಲ್ಲ ಏನಿಲ್ವಾ ಗೆದ್ದಿದ್ದಿನ? ಏನು ಕೊಡಿಸ್ಯಾ? ಯಾರ ಕೊಟ್ಟಿದ್ರು ನಾವೆಲ್ಲ ಈಸಿ ಸಿಕ್ಕೊಂಡಿರ್ತೀವಿ. ಅಕ್ಕ ಗಣೇಶನ ಏನಂತ ಗೊತ್ತಾ, ನನಗೆ ಯಾರು ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಇಟ್ಕೊಂಡಿರ್ತೀನಿ, ಆಮೇಲೆ ನೀವು ಬಂದು ಕೇಳ್ರಿ ಎಲ್ರಿಗೂ ಕೊಡ್ತೀನಿ ಅಂತ ಐತೆ. ಅದು ಬಡವ್ರ ಬ್ರ್ಯಾಂಡು, ಬಡವ್ರ ಬಾದಾಮಿ. ಎಲ್ಲರೂ ಯಾವುದು ದೊಡ್ಡ ದೊಡ್ಡದು ಕುಡಿದ್ರೆ ಅಲ್ಲ, ಈಗೆಲ್ಲ ಮಿನಿ ಸ್ವಲ್ಪ ಕಮ್ಮಿ ಬಜೆಟಿನ ಕುಡಿದ್ರೆ ಉದ್ಧಾರ ಆಗ್ತೀವಿ ನಾವು ಅಂತ ಅಲ್ಲಣ್ಣ. ಎಲ್ಲ ದೊಡ್ಡ ದೊಡ್ಡದೆಲ್ಲ ಕೇಳ್ಬೇಡ್ರಿ ಅಂತ ಅಂದ್ಬಿಡಿ ಈಗಲೇ ಅನೌನ್ಸ್ಮೆಂಟ್ ಕೊಟ್ಬಿಡಪ್ಪ. ನಾನು ನಿನ್ನ ಪ್ರಕಾರ ಈಗಲೇ ಪ್ರಚಾರ ಮಾಡ್ಬಿಡ್ತೀನಿ. ಆಂಟಿ ಇವನ್ ಬಂದೆ ಏನು ಬೈರೇಶ್ ಅಂತ ಜೀವನದಲ್ಲಿ ಎಷ್ಟು ನೊಂದಿದ್ದಾನೆ ಅಂದ್ರೆ ಅಷ್ಟೇ ಖುಷಿಯಾಗೂ ಇದ್ದಾನೆ, ನೊಂದು ಇದ್ದಾನೆ. ನಿಜ ತಾನೆ ಬೈರ? ನೀನ್ ಚೆನ್ನಾಗಿದ್ಯಾಪ್ಪ, ನೀನ್ ಚೆನ್ನಾಗಿಲ್ಲ ಅಂತ ಯಾರು ಹೇಳಿದ್ದು? ಅದೇ ಏನ್ ಗಣೇಶಣ್ಣ ಇವನು ಹೀರೋ ಇದ್ದಂಗೆ ಇದ್ದಾನಪ್ಪ. ಎಲ್ಲ ತರದ ಸೌಲಭ್ಯ ಇವನು ಹೊಂದಿದ್ದಾನೆ ಇವನು. ಇನ್ನೊಂದು ನಮ್ಮ ಗ್ಯಾಂಗಿಗೆ ಇವನೇ ಲೀಡ್ರು, ಗ್ಯಾಂಗ್ ಲೀಡ್ರೇ ಇವರು ಬೈರೇಗೌಡರು.
ಅದು ಮೇಂಟೈನ್ ಮಾಡ್ತಾರದು ಆ ಫುಡ್ ಆ ಥರ ಐತೆ ಏನಣ್ಣ ನಿಜ ತಾನೆ ಅಧ್ಯಕ್ಷರೇ? ಸಣ್ಣ ಆಗಿಲ್ಲ ಏನಿಲ್ಲ, ಹೆಂಗ್ ಬಾಡಿ ಮೇಂಟೈನ್ ಮಾಡ್ತಾನೆ ನೋಡಲ್ಲ ಬಾಡಿ ನೋಡಿ ಈಗ ಒಂದ್ಸತಿ ನೋಡಿಲಿ, ಸ್ಟೀಲ್ ಬಾಡಿ. ಹಾಂ ಏನು ಹೇಳ್ತೀಯ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲ ನಮ್ಮ ಯೂಟ್ಯೂಬಲ್ಲಿ ನೋಡೋರಿಗೆಲ್ಲ ಏನಂತ ಹೇಳಪ್ಪ? ಅಲ್ಲ ನೀ ನನಗಿಂತ ಸಣ್ಣ ಇದೆಯಾ? ಇಲ್ಲಿ ನೋಡಿ ನಮ್ಮ ಯೂಟ್ಯೂಬಲ್ಲಿ ನೋಡೋರಿಗೆಲ್ಲ ಏನಂತೀಯಪ್ಪ? ಸಪೋರ್ಟ್ ಮಾಡ್ರಿ ಅನ್ನಪ್ಪ. ಅಲ್ಲ ಸಪೋರ್ಟ್ ಮಾಡ್ರಿ ಅನ್ನೋ. ಇಂದೇನು ಗಣೇಶಣ್ಣ ನೀನು ಹೇಳು ಗಣೇಶಣ್ಣ, ನಮಗೆಲ್ಲ ಸ್ವಲ್ಪ ನಮ್ಮ ಚಾನಲಿಗೆಲ್ಲ ಸಪೋರ್ಟ್ ಮಾಡ್ರಿ ಅಂತ ಹೇಳು. ನಮ್ಮ ಚಾನಲ್ಗೆಲ್ಲ ಸಪೋರ್ಟ್ ಮಾಡಪ್ಪ. ಹಾಂ ನೀನು ಹೇಳು, ನಿನ್ನ ಮೊಬೈಲಿಗೆ ನಿನಗೆ ಇಡ್ತಿರೋದು ನಾನು, ನೀನು ಹೇಳು. ಹೇಳಲ್ಲಿ ನಮ್ಮ ಚಾನಲ್ಗೆಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ರಿ, ಬೆಳೆಸ್ರಿ ಹುಡುಗನಿಗೆ. ಆಮೇಲೆ ಆಶೀರ್ವಾದ ಇರಲಿ. ನೋಡಲಿ ಏನೇ ಬೈರ ಕೇಳಿಸ್ಕೊಂಡ, ಅದು ನಮ್ಮ ಅಧ್ಯಕ್ಷರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ. ನೀನು ಇದೆ ಇವನು ಇದ್ದಾನೆ, ಹೋಗ ಅಲ್ಲಿ ಇಟ್ಕೊಂಡು ಮಲ್ಕ ಹೋಗ ಹೋಗತ್ತೆಗೆ ಸುಮ್ಮನೆ ಯಾಕಿರ್ತಿ